ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಲೈಫ್ ಸ್ಟೈಲ್ ವಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ನಿಮಗೆ ಮನೇಲೇ ಗಿನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ಊರ ಕಡೆ ಹಸುಗಳು, ಎಮ್ಮೆಗಳು ಕರು ಹಾಕಿದಾಗ ಗಿನ್ ಮಾಡೋದು ತುಂಬ ಫೇಮಸ್. ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದು ಗಿಣ್ಣದ ಹಾಲು. ಇದು ಸ್ವಲ್ಪ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ನೋಡ್ಬಿಟ್ಟು ಹಾಕ್ಕೊಳ್ಳಿ, ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಸ್ವೀಟ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನಿವತ್ತು ಅರ್ಧ ಲೀಟ್ರ್ ಹಾಲಿಗೆ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಉಂಡೆ ಹಾಕ್ಕೊಂಡ್ರೆ ಸಾಕು. ಈಗ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಬೆಲ್ಲನ ನೀಟಾಗಿ ಪೌಡ್ರ್ ಮಾಡ್ಕೊಳ್ಳಿ. ಮತ್ತು ಇನ್ನರ್ಧ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆಮೇಲೆ ನೋಡ್ಕೊಂಡ್ಬಿಟ್ಟು ಸ್ವೀಟ್ ಎಷ್ಟು ಬೇಕು ಅಂತ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಪೌಡ್ರು ರೆಡಿ ಆಯಿತು. ಒಂದೊಂದು ಕಡೆ ಒಂದೊಂದು ಥರ ಸ್ಪೆಷಲಾಗಿ ಗಿಣ್ಣನ್ನು ಮಾಡ್ತಾರೆ. ನಮ್ಮ ಕಡೆ ನಾವು ಈ ಥರ ಮಾಡ್ತೀವಿ. ನೋಡಿ, ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಇಲ್ಲಿ ಡೈರೆಕ್ಟ್ ಹಸು ಇಲ್ಲ ಎಮ್ಮೆ ಹಾಲು ಸಿಗೋದಿಲ್ಲ ಅಲ್ವಾ, ಹಾಗಾಗಿ ಪ್ಯಾಕೆಟ್ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪನೂ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಡಿ, ಗಿಣ್ಣು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಗಟ್ಟಿಯಾಗಿ ಪೀಸಸ್ ಚೆನ್ನಾಗಿ ಬರಬೇಕು ಅಂದರೆ ಗಟ್ಟಿ ಹಾಲನ್ನೇ ಯೂಸ್ ಮಾಡಿ. ನೋಡಿ, ಈ ಹಾಲಿಗೆ ಇವಾಗ ಊರಿಂದ ತಂದಿರೋ ಗಿಣ್ಣ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಗಿಣ್ಣ ಹಾಲು ಅಂದರೆ ಫಸ್ಟ್ ಡೇನಲ್ಲಿ ಕರು ಹಾಕುತ್ತಲ್ಲ, ಅವತ್ತು ಫಸ್ಟ್ ಡೇನಲ್ಲಿ ಹಾಲನ್ನ ಕರ್ಕೊಳ್ತೀವಿ, ಅದನ್ನು ಗಿಣ್ಣ ಹಾಲು ಅಂತ ಕರಿತೀವಿ. ನೋಡಿ, ಇದರಲ್ಲಿ ನಾನು ಈ ಸ್ಮಾಲ್ ಗ್ಲಾಸಲ್ಲಿ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ಕೊಳ್ಳಿ, 1.5 ಗ್ಲಾಸ್ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಪೀಸಸ್ಸು. ಇನ್ನೊಂದು ಉಯ್ಯಾಲು ಅಂತ ಸಿಗುತ್ತೆ, ಅದು ಕರು ಹಾಕುತ್ತಲ್ಲ ಅವತ್ತೇ ಸಿಗುತ್ತೆ. ಅದು ನಮಗೆ ಸಿಕ್ಕಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ಲೇವರ್ಗೆ. ಇವಾಗ ನೋಡಿ, ಬೆಲ್ಲ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವೀಟ್ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಬೇಡ ನಮಗೆ ಲೈಟಾಗಿ ಇರಲಿ ಅನ್ನೋರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು. ಒಂದು ಸ್ವಲ್ಪ ಹೊತ್ತು ಹಾಗೆ ಇಡಿ, ಚೆನ್ನಾಗಿ ಮೆಲ್ಟ್ ಆಗಲಿ. ಇಲ್ಲ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡೆ ಆ್ಯಡ್ ಮಾಡ್ಕೊಳ್ಬೋದು ಬೆಲ್ಲನ. ನಮಗಂತೂ ತುಂಬ ಇಷ್ಟ ಆಗುತ್ತೆ ಇದು ಗಿಣ್ಣು. ಇನ್ನೊಂದೊಂದು ಕಡೆ ಅದಕ್ಕೆ ರೈಸು ಇಲ್ಲ ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ತಾರೆ ಗಿಣ್ಣಿಗೆ. ನಾವು ಈ ಥರ ಪೀಸಸ್ ಥರ ಮಾಡ್ತೀವಿ. ಇದು ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹಾಗೆ ಪೀಸಸ್ ಥರನೂ ತುಂಬ ಚೆನ್ನಾಗಿರುತ್ತೆ. ಒಂಥರ ಕೇಕ್ ತಿನ್ನೋ ಥರ ಫೀಲ್ ಆಗುತ್ತೆ. ನೋಡಿ, ಇವಾಗ ಅದನ್ನು ನೀಟಾಗಿ ಒಂದು ಕಡೆ ಸೋಯಿಸ್ಕೊಳ್ಳೋಣ. ಬೆಲ್ಲದಲ್ಲೆಲ್ಲ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತಲ್ವ, ಎಲ್ಲ ಹೋಗುತ್ತೆ. ಒಂದು ಜಾಲರಿ ತೊಗೊಂಡು ನೀಟಾಗಿ ಅದನ್ನು ಸೋಸ್ಕೊಳ್ಳೋಣ. ಇವಾಗ ಸ್ಟವ್ನ ಕಚ್ಕೊಳ್ಳೋಣ. ಎಲ್ಲರ ಮನೇಲೂ ಇಡ್ಲಿ ತಪ್ಪಲಿ ಇದ್ದೇ ಇರುತ್ತೆ. ಇಲ್ಲ ಅಂದರೆ ದೊಡ್ಡ ಪಾತ್ರೆನ ಇಟ್ಕೊಳ್ಳಿ. ನೀವು ಯಾವ ಬಟ್ಲು ತೊಗೊಂಡಿರ್ತೀರ ಆ ಬಟ್ಲು ಇಡಿಸೋ ಅಂಥದ್ದೊಂದು ಪಾತ್ರೆನ ತೊಗೊಳ್ಳಿ. ಕೆಳಗಡೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಡೈರೆಕ್ಟ್ ಇಡಬಾರ್ದು. ಈ ಥರ ಒಂದು ಏನಾದರೂ ನಿಮ್ಮ ಮನೇಲಿದ್ದರೆ ಯೂಸ್ ಮಾಡಿಕೊಡಿ. ಈ ಥರದ್ದು ತೆಕ್ಕೆ ಟೈಪ್ ಇರುತ್ತೆ. ಆಮೇಲೆ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಆ ಬಟ್ಟಲನ್ನ ಇಟ್ಕೊಳ್ಳೋಣ. ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಕೊಳ್ಬೇಕು. ಇಲ್ಲ ಅಂದರೆ ಅದು ಹಬೆದು ನೀರೆಲ್ಲ ಅದರೊಳಗಡೆ ಬಿದ್ದು ಚೆನ್ನಾಗಿ ಆಗೋದಿಲ್ಲ. ಈ ಥರ ಒಂದು ಪ್ಲೇಟ್ನ ಕವರ್ ಮಾಡ್ಕೊಳ್ಳಿ. ಕೊನೆಗೆ ಲಿಡ್ನ ಕ್ಲೋಸ್ ಮಾಡಿ ಅದ್ರದ್ದು. ಬೇಯಿಸಿ, ಒಂದು 20 ಮಿನಿಟ್ಸ್ ಬೇಯಿಸಿ. ನೋಡಿ, 20 ಮಿನಿಟ್ಸ್ ಆಗಿದೆ. ಇವಾಗ ತೆಗೆದು ನೋಡೋಣ ಬೆಂದಿದೆಯಾ ಇಲ್ವೋ ಅಂತ. ನೋಡಿ, ಒಂದು ಸ್ಪೂನ್ ಹೆಲ್ಪಿಂದ ಈ ಥರ ಅದಕ್ಕೆ ಒಳಗಡೆ ಈ ಥರ ಪ್ರೆಸ್ ಮಾಡಿ ನೋಡಿ. ಇನ್ನೂ ಆಗಿದೆ ಆ್ಯಕ್ಚುಲಿ. ಇಷ್ಟಾದರೆ ಸಾಕು. ಈ ಥರ ಇಲ್ಲ ಅಂದರೆ ಕೆಲವೊಬ್ಬರು ಕುಕ್ಕರಲ್ಲೂ ಸಹ ಬೇಯಿಸ್ಕೊತಾರೆ, 2-3 ವಿಷಲ್ ಬರೆಸ್ಕೊತಾರೆ. ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಆ ಟೈಪ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದನ್ನು ಸ್ವಲ್ಪ ಹೊತ್ತು ನಾನು ಫ್ರಿಡ್ಜಲ್ಲಿ ಎತ್ತಿಕ್ಕಿದ್ದೆ, ಚೆನ್ನಾಗಿ ಪೀಸ್ಗಳು ಬರುತ್ತೆ ಅಂತ. ಕೂಲಾಗಿದೆ ಇವಾಗ ಕಂಪ್ಲೀಟಾಗಿ. ಕಟ್ ಮಾಡ್ತಾ ಇದ್ದೀನಿ.
ನೋಡಿ ಇವಾಗ ಒಂದು ಪ್ಲೇಟ್ಗೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನನಗಂತೂ ತುಂಬ ಇಷ್ಟ ಗಿಣ್ಣು ಅಂದರೆ. ನಮ್ಮ ಮನೇಲಿ ಎಲ್ರಿಗೂ ಸಹ ತುಂಬ ಇಷ್ಟ. ನಿಮಗೂ ಇಷ್ಟ ಆಯಿತು ಅಂದರೆ ಯಾವಾಗಲಾದ್ರೂ ಗಿಣ್ಣು ಇದ್ದರೆ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವೀಡಿಯೋಸ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.